ನಮಸ್ತೆ. ನಾನಿಂದು ಕ್ಷಣಾಂಬಿಕಾ ಶ್ರೀರಂಗಪಟ್ಟಣದ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿದ್ದೀನಿ. ಇದು ನಿಜಕ್ಕೂ ಬಹಳ ಪುರಾತನವಾದ ದೇವಸ್ಥಾನ. ಇದರ ಮಾಹಿತಿಯನ್ನು ನಮ್ಮ ಇಲ್ಲಿರೋ ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಇದು ಒಂದು ಐತಿಹಾಸಿಕ ಸುಪ್ರಸಿದ್ಧವಾದ ಶ್ರೀರಂಗಪಟ್ಟಣ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಜ್ಯೋತಿರ್ಮಹೇಶ್ವರ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ ಇದೆ. ಇದು ಒಂದು 1300-1400 ವರ್ಷಗಳ ಇತಿಹಾಸ. ಇದು ಸುಮಾರು ಒಂದು ಜ್ಯೋತಿರ್ಮಹೇಶ್ವರ ಅಂತ ಹೇಳ್ಬಿಟ್ಟು 1 ಲಕ್ಷ ಜನಸಂಖ್ಯೆ ಇದ್ದು ಪ್ರತಿನಿತ್ಯ 1,00,108 ದೀಪ ಹಚ್ಚುತ್ತಿದ್ದರಂತೆ ಈ ಸ್ಥಳದಲ್ಲಿ. ಅದಕ್ಕೆ ಜ್ಯೋತಿರ್ಮಹೇಶ್ವರ ಅಂತ ಹೆಸರು ಅವನಿಗೆ. ಇಡೀ ಶ್ರೀರಂಗಪಟ್ಟಣ ಏನಿದೆ ಊರಿನ ಮಧ್ಯಭಾಗದಲ್ಲಿರುವಂಥ ದೇವಸ್ಥಾನ. ಇಡೀ ಊರಿಗೆ ಬೆಳಕು ಕೊಡುವಂಥ ದೇವಸ್ಥಾನ. ಅದು ಗಂಜಾಮನದ ಊರು. ಇದೊಂದು ಕೋಟೆ. ಯುದ್ಧ ಆಡಕ್ಕೆಲ್ಲ ಇಲ್ಲಿ ಕತ್ತಲಾಗಿರೋದ್ರಿಂದ ಇಲ್ಲೆಲ್ಲ ಬೆಳಕು ಹಚ್ಚೋರಂತೆ. ಇಡೀ ಶ್ರೀರಂಗಪಟ್ಟಣ ಮತ್ತು ಮೈಸೂರು ಪ್ರಾಂತ ಎಷ್ಟು ಇದೆ ಅಷ್ಟಕ್ಕೂ ಕಾಣಿಸ್ತಿತ್ತಂತೆ ಇಲ್ಲಿ ದೀಪ ಹಚ್ಚಿಸಿದ್ರೆ. ಹಾಗಾಗಿ ಇದೊಂದು ವಿಶೇಷ. ಅಭಿಷೇಕ ಮಾಡಬೇಕಾದ್ರೆ ಏಕಾಗ್ರತೆ ನೋಡಿದ್ರೆ ಲಿಂಗದಲ್ಲಿ ಜ್ಯೋತಿ ಕಾಣಿಸುತ್ತೆ, ಅದೊಂದು ವಿಶೇಷ. ಅಲ್ಲೇನು ಹೇಳ್ತಾರಂದರೆ ವಿಶ್ವೇಶಂ ಮಾಧವಂ ದುಂಡಿಂ ದಂಡಪಾಣಿಂಚ ಭೈರವಂ ಒಂದೇ ಕಾಶೀಂ ಗುಹಾಂ ಗಂಗಾಂ ಭವಾನಿ ಮಣಿಕರ್ಣಿಕಾ ಅಂತ. ಆಗಿನ ಕಾಲದಲ್ಲಿ ಕಳ್ಳೆ ದೊಡ್ಡನಂಜರಾಜಯ್ಯ ಚಿಕ್ಕನಂಜರಾಜಯ್ಯ ಅಂತ ದಳವಾಯಿಗಳಿರುತ್ತಾರೆ. ಅವ್ರಿಗೆ ವಯಸ್ಸಾಗಿರುತ್ತೆ, ಕಾಶಿ ಯಾತ್ರೆ ಮಾಡಬೇಕು ಅಂತ ಹಂಬಲ ಇರುತ್ತೆ. ಹೋಗ್ಲಿಕ್ಕೆಲ್ಲ ಅವಕಾಶ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲೆಲ್ಲ. ಹೋದರೆ ವಾಪಸ್ ಬರಲ್ಲ ಅಂತ ಹೇಳೋರು, ಇಲ್ಲ ದೇಹ ತ್ಯಾಗ ಮಾಡಲಿಕ್ಕೆ ಅಂತಲೇ ಹೋಗೋರು, ಇಲ್ಲ ಮೋಕ್ಷ ಸಿಗುತ್ತೆ ಅಂತಲೇ ಹೋಗೋರು. ಅಷ್ಟು ದೂರ ಹೊಟ್ಟೋಗ್ಬಿಟ್ರೆ ಅವ್ರ ಋಣಗಳ ತೀರ್ಸೋಕ್ಕಾಗಲ್ಲ, ಮುಂದಿನ ಸಂಸ್ಕಾರಗಳಾಗಲಿ ಅದು ಯಾವುದೇ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಆಗಲ್ಲ ಅಂತೇಳ್ಬಿಟ್ಟು ಮಕ್ಕಳಾದವ್ರು ಏನು ಮಾಡ್ತಾರೆ, ಎಲ್ಲ ಇಲ್ಲೇ ಪ್ರತಿಷ್ಠೆ ಮಾಡಿದ್ದಾರೆ. ಕಾಶಿ ವಿಶ್ವನಾಥ, ಅನ್ನಪೂರ್ಣೇಶ್ವರಿ, ಸೂರ್ಯ, ಚಂದ್ರ, ನಟರಾಜ, ಸಪ್ತಮಾತೃಕೆಯರು ಎಲ್ಲ ಇಲ್ಲಿ ದರ್ಶನ ಮಾಡಿದ್ರೆ, ಕಾವೇರಿ ಸ್ನಾನ ಮಾಡಿ ಇಲ್ಲಿ ದರ್ಶನ ಮಾಡಿದ್ರೆ ಕಾಶಿಯಲ್ಲಿ ದರ್ಶನ ಮಾಡಿದಷ್ಟು ಪುಣ್ಯ ಅಂತೇಳ್ಬಿಟ್ಟು ಇಲ್ಲೊಂದು ವಿಶೇಷ. ಅಲ್ಲಿ ಬೆಳಕು ಕೊಟ್ಟು ಊರಿಂದ ಆಚೆ ನಿಮಿಷಾಂಬ ಅಂತ, ನಿಮಿಷದಲ್ಲಿ ವರ ಕೊಟ್ಟರೆ ಊರು ಒಳಗೆ ಕ್ಷಣಾಂಬಿಕಾ ಅಂತ, ಕ್ಷಣದಲ್ಲೇ ವರ ಕೊಡ್ತಾಳೆ ಅಂತ. ನಿಮಿಷಾಂಬದಲ್ಲಿ ಅಮ್ಮನವ್ರು ಕೂತಿರೋದು, ಇಲ್ಲಿ ನಿಂತಿರೋದು. ಇಲ್ಲಿ ಅಮ್ಮನವ್ರು ಬಂದು 3 ಅಂಶ ಇದೆ: ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಅಂತ. ಅಮ್ಮನವ್ರ ಪಾದದ ಕೆಳಗೆ ಹಂಸವಾಹನ, ಹಂಸದ ಮೇಲೆ ಅಮ್ಮನವ್ರು ನಿಂತಿರೋದು. ಸರಸ್ವತಿ ಸ್ವರೂಪಿಣಿ, ವಿದ್ಯೆಗೆ, ನಾಟ್ಯಕ್ಕೆ, ನೃತ್ಯಕ್ಕೆ, ಸಂಗೀತಕ್ಕೆ, ಕಲೆಗೆಲ್ಲ ಪ್ರಧಾನ ದೇವತೆ. ಅದಕ್ಕೆ ವೇದನಾಯಕಿ ಅಂತ ಅವಳ ಹೆಸರು. ಆ ಕಡೆ ಈ ಕಡೆ ಕೈಯಲ್ಲಿ ಕಮಲಗಳು, ಲಕ್ಷ್ಮೀ ಸ್ವರೂಪಿಣಿ. ದೇಹ ಮಾತ್ರ ಪಾರ್ವತಿದು. ಈ ಅಮ್ಮನವ್ರ ದೃಷ್ಟಿ ಕೆಳಗೆ ಶ್ರೀಚಕ್ರ ನೋಡ್ತಾ ಇರೋದು. ಇಲ್ಲೇನು ಹೇಳ್ತಾರಂದರೆ ಮಂತ್ರ ವಿಜ್ಞಾದ ದೇವಾನ ಮಾಶ್ರಯಂ ದೇವ್ಯಧಿಷ್ಠಿತಂ ಶ್ರೀಚಕ್ರ ದರ್ಶನಂ ಪುಣ್ಯಂ ಸರ್ವಾರಿಷ್ಟ ನಿವಾರಕಂ ಅಂತ. ಈ ಮಂತ್ರಗಳಿಂದ ಕೂಡಲ್ಪಟ್ಟಿರುವಂತಹ ಶ್ರೀಚಕ್ರ ಅವಳ ಆಶ್ರಯ ಮಾಡಿದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪ್ರತೀತಿ. ಇಲ್ಲಿ ಬರ್ತಾರೆ ಪ್ರತಿಯೊಬ್ಬರೂ. ಭಗವಂತನಿಗೆ ಏನೂ ಬೇಕಾಗಿಲ್ಲ. ಭಗವಂತ ನನಗೇನೋ ಒಳ್ಳೇದಾಗ್ಬಿಟ್ರೆ, ಒಳ್ಳೇದಾದರೆ ನಿಂಗೆ ಸೀರೆ ಕೊಡಿಸ್ತೀನಿ, ಒಳ್ಳೇದಾದರೆ ನಿಂಗೆ ಮಡ್ಲಕ್ಕಿ ಕೊಡ್ತೀನಿ. ಕ್ವಶನ್ ಬೇಕಾಗಿಲ್ಲ, ಲಂಚ ಏನು ಬೇಕಾಗಿಲ್ಲ ಅವಳಿಗೆ. ನೀವೇನು ಹರಕೆ ಹೊತ್ಕೊಳ್ದೇ ಇದ್ರು ಅವಳ ಪ್ರೀತಿಯಿಂದ ಏನು ಬೇಕೋ ಜಗನ್ಮಾತೆ ಕೊಟ್ಟೆ ಕೊಡ್ತಾಳೆ. ಅವಳು ಎತ್ಕೊಂಡು ಈಡಿಗೆ ಹೊಡಿತೀನಿ ಅಂದ್ರೆ ಒಳ್ಳೇದು ಎತ್ಕೊಂಡು ಹೋಗ್ಬಿಟ್ಟು ಚಟ್ನಿ ಮಾಡ್ಕೊಂಡು ತುಳ್ಕೊಂಡು ಬೇಕಾದ್ದೇನಿಲ್ಲ. ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೇದಾಯಿತು. ನಮ್ಗೆ ಭಗವಂತ ನಂಗೆ ಸೀರೆ ಕೊಡ್ತೀವಿ ಅಂತ. ಇವ್ರು ಉಟ್ಕೊಳ್ಳೋಕ್ಕೆಲ್ಲ ಒಳ್ಳೆ ಒಳ್ಳೆ ಸೀರೆಗಳು ಬೇಕು. ಭಗವಂತನ ಮಾತ್ರ ಇಷ್ಟು ಶುದ್ಧ ತರ್ತಾರೆ. ಕೊಡದೇ ಇದ್ರೂ ಬೇಜಾರಿಲ್ಲ. ಯಾರು ಕೊಡಲೇಬೇಡಿ ಯಾವ ಸೀರೆಗಳು ಯಾವ ಮಾಡಲಿಕ್ಕೆ. ಬಂದು ಪ್ರಾರ್ಥನೆ ಮಾಡಿಕೊಂಡೇ ನಿಮ್ಮ ಶಕ್ತಿ ಇತ್ತಾ ಒಂಚೂರು ಅರಶಿನ, ಒಂಚೂರು ಕುಂಕುಮ, 2 ಬಳೆ ಕೊಟ್ಬಿಟ್ಟು ಹೋಗಿ ಸಾಕು. ಭಗವಂತನಿಗೆ ಇನ್ನೇನು ಬೇಕಾಗಿಲ್ಲ. ಅವಳಿಗೆ ಚಿನ್ನ ಬೆಳ್ಳಿ ಅವಳ ಹತ್ರನೇ ಇರಬೇಕಾದ್ರೆ ಅವಳಿಗೆ ಯಾಕೆ ಲಂಚ ಬೇಕಿತ್ತು? ಏನೂ ಬೇಕಾಗಿಲ್ಲ. ಪ್ರಾರ್ಥನೆ ಮಾಡಿಕೊಂಡ್ರೆ ಜಗನ್ಮಾತೆ ಪ್ರೀತಿಯಿಂದ ಏನು ಬೇಕಾದರೂ ಕೊಡ್ತಾಳೆ. ಹಾಗಾಗಿ ಯಾರು ಏನು ಹರಕೆ ಹೊತ್ಕೊಳ್ಬೇಕಾಗಿಲ್ಲ. ಪ್ರೀತಿಯಿಂದ ಕೇಳಿದ್ರೆ ಸಾಕು, ಅವಳು ಅನುಗ್ರಹ ಮಾಡ್ತಾಳೆ ಅಂತೇಳ್ಬಿಟ್ಟು 2 ಮಾತು ಹೇಳಿದ್ದೀನಿ. ಧನ್ಯವಾದಗಳು ಸ್ವಾಮಿ. ನಿಜಕ್ಕೂ ದೇವಿ ಆಡಂಬರ ಒಪ್ಪಲ್ಲ ಅನ್ನೋದನ್ನ ಬಹಳ ಸೊಗಸಾಗಿ ಹೇಳಿದ್ರಿ. ಯಾಕೆಂತಂದ್ರೆ ಇಲ್ಲಿ ಹೇಳ್ತಾ ಇರ್ತೀವಿ ಪ್ರತಿಯೊಬ್ಬರಿಗೂ ನಾನು ಸೀರೆ ಕೊಡ್ತೀನಿ, ಮಡ್ಲಕ್ಕೆ ಕೊಡ್ತೀನಿ, ಎಲ್ಲ ಓಡಾಡ್ತಾ ಇರ್ತಾರೆ. ಅಕ್ಕಿ ನೈವೇದ್ಯ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ. ಕೊಡದೇ ಇದ್ರು ನಮ್ಗೆ ಏನೂ ಬೇಜಾರಿಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ನಿಮ್ಗೆ ಅವ್ರ ಶಕ್ತಿ ಇದ್ರೆ ಒಂಚೂರು ಒಂದು ಚಿಟಿಕೆ ಅರಶಿನ, ಒಂಚೂರು ಕುಂಕುಮ, 2 ಬಳೆ, 1 ದಳ ಹೂವು. ಅವಳಿಗೆ ಇನ್ನೇನು ಹೆಣ್ಮಕ್ಳಿಗೆ ಎಷ್ಟು ಬೇಕೋ ಅವಳಿಗೂ ಅಷ್ಟೇ ಬೇಕಾಗಿದ್ದು, ಇನ್ನೇನೂ ಬೇಕಾಗಿಲ್ಲ. ಪ್ರಾರ್ಥನೆ ಮಾಡ್ಕೊಳ್ಳಿ. ಧನ್ಯವಾದಗಳು.